ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಪೈಪ್ಸ್ ಅಂಡ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಹಜವಾಗಿ ನೋಡಿರ್ತೀರಾ. ಸೊ ಅದೇ ರೀತಿ 5 ಕ್ವಶನ್ಗಳನ್ನ ನಾನು ಪಿಕ್ ಮಾಡ್ಕೊಂಡು ಬಂದಿದ್ದೇನೆ. ಹಾಗೂ ಅದಕ್ಕೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತೇನೆ. ಈ ವಿಡಿಯೋ ಅನ್ನ ಕೊನೆ ತನಕ ನೋಡಿ. 5 ಕ್ವಶನ್ ಇದೆ. 5 ಕ್ವಶನ್ ಅನ್ನ ಆದಷ್ಟು ಈಸಿಯಾಗಿ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಹಾಗಿದ್ರೆ ಹೆಚ್ಚಿನ ಸಮಯನ ವೇಸ್ಟ್ ಮಾಡ್ದೇನೆ ಏನೇನ್ ಕ್ವಶನ್ಗಳಿದೆ, ಅದಕ್ಕೆ ಹೇಗೆ ಸೊಲ್ಯೂಷನ್ ಕೊಡೋದು ಅಂತ ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪೈಪ್ಸ್ ಆ್ಯಂಡ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ನಿಮ್ಮ ಮುಂದೆ ಬಿಡಿಸ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಹೆಚ್ಚಿನ ಸಮಯ ವೇಸ್ಟ್ ಮಾಡ್ದೇನೆ ಪೈಪ್ಸ್ ಆ್ಯಂಡ್ ಸಿಸ್ಟಮ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲನೇ ಪ್ರಶ್ನೆ, 2 pipes A and B can fill the tank respectively in 12 hours and 16 hours respectively. Both the pipes are open together when the tank is initially empty. How much time it will take to completely fill the tank ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲೇದಾಗಿ ನಾನು ಒಂದು ಬೇಸಿಕ್ ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ. 2 ಪೈಪ್ ಇದೆ, ಎ ಅಂತ ಅದ್ರ ಹೆಸರು, ಇನ್ನೊಂದು ಪೈಪು ಬಿ. ಏನು ಟ್ಯಾಂಕನ್ನು ಪಿಲ್ ಮಾಡುತ್ತೆ, ಬಿನೂ ಟ್ಯಾಂಕನ್ನು ಪಿಲ್ ಮಾಡುತ್ತೆ. ನಾನಿಲ್ಲಿ ಏರೋ ಮಾರ್ಕನ್ನು ಹಾಕಿ ತೋರಿಸಿದ್ದೀನಿ ನಿಮಗೆ. ಎ ಏನು ಮಾಡುತ್ತೆ, 12 ಅವರ್ಸಲ್ಲಿ ಪಿಲ್ ಮಾಡಿದರೆ ಬಿ 16 ಅವರ್ಸಲ್ಲಿ ಪಿಲ್ ಮಾಡುತ್ತೆ. ಇಂಡಿವಿಜುವಲಿ ವರ್ಕ್ ಮಾಡಬೇಕಾದ್ರೆ ಇಬ್ಬರು ಸೇರಿ ವರ್ಕ್ ಮಾಡಬೇಕು. ಇಬ್ಬರು 2 ಪೈಪ್ ಓಪನ್ ಇದೆ ಅಂದಾಗ ಆಲ್ಮೋಸ್ಟ್ ಬೇಗ ತುಂಬಬೇಕು. ಈಗ ಟ್ಯಾಂಕ್ ಎಷ್ಟು ಲೀಟ್ರ್ ಇಂದು ಅಂತ ಕಂಡುಹಿಡಬೇಕು. ನಾನು ಫಸ್ಟಿಗೆ ಮಾಡಬೇಕಾಗಿರೋದು ಎಲ್ ಸಿ ಎಮ್. ಇದು ಎರಡರದ್ದು ಎಲ್ ಸಿ ಎಮ್ ಮಾಡಿದ್ರೆ ನನಗೆ 48 ಬರುತ್ತೆ. ಸೊ ಈ 48 ಏನು ಹೇಳ್ತಾ ಇದೆ ಅನ್ನೋದನ್ನು ನಾನು ಬೇಸಿಕಲಿ ಹೇಳ್ತೀನಿ. ಇದೇನಿದೆ, ಇದು ಟ್ಯಾಂಕ್ ಕೆಪಾಸಿಟಿ. ಉದಾಹರಣೆಗೆ 48 ನಂಗೆ ಬಂತು ಅಂದರೆ ಈ 48 ಲೀಟ್ರಿನ ಟ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ ನೀವು. 48 ಲೀಟ್ರಿನ ಟ್ಯಾಂಕ್ ಇದೆ. ಇದು 12 ಗಂಟೆ ಬೇಕಾಗುತ್ತೆ ಎ ಒಂದು ಪೈಪಿಗೆ ತುಂಬಲಿಕ್ಕೆ, ಬಿ ಪೈಪಿಗೆ ತುಂಬಲಿಕ್ಕೆ 16 ಗಂಟೆ ಬೇಕಾಗುತ್ತೆ. ಹಾಗಿದ್ರೆ 1 ಗಂಟೆಗೆ ಎಷ್ಟು ತುಂಬ್ತಾ ಇದೆ ಅಂತ ನೋಡ್ಲಿಕ್ಕೆ ನಾನು ಇಫಿಷಿಯನ್ಸಿ ಅಂತ ಕರಿತೀನಿ. ಇದನ್ನೇನಿಲ್ಲ, ಈ ಎಲ್ ಸಿ ಎಮ್ಮಿಂದ ಡಿವೈಡ್ ಮಾಡಿದ್ರೆ ಆಯಿತು. 12 4 16 3 48 ಬರುತ್ತೆ. ಸೊ ಇದು 4 ಯೂನಿಟ್ ತುಂಬಿದರೆ ಇದು 3 ಯೂನಿಟ್ ತುಂಬ್ತಾ ಇದೆ. ಒಟ್ಟಿಗೆ ಕೆಲಸ ಮಾಡಿದರೆ ಅಂತ ಕೊಟ್ಟಿದ್ದಾರೆ. ಒಟ್ಟಿಗೆ ತುಂಬಿದರೆ, ಇಬ್ಬರು ಒಟ್ಟಿಗೆ ಓಪನ್ ಮಾಡಿದರೆ, ಸೊ 1 ಗಂಟೆಗೆ 7 ಯೂನಿಟ್ ಬರುತ್ತೆ. 2 ಪೈಪ್ ಇದೆ ಟ್ಯಾಂಕ್ನಲ್ಲಿ, 7 ಯೂನಿಟ್ ತುಂಬ್ತಾ ಇದೆ. 48 ಲೀಟ್ರಿನ ಟ್ಯಾಂಕ್ ಇದೆ. ಸೊ ಹಾಗಾಗಿ 48 ಲೀಟ್ರ್ ಟ್ಯಾಂಕನ್ನು ಪ್ರತಿ ಗಂಟೆಗೆ 7 ಲೀಟ್ರಿನಂತೆ ತುಂಬಲಿಕ್ಕೆ ಎಷ್ಟೊತ್ತು ಬೇಕಾಗತ್ತೆ ಅಂತ ಕಂಡುಹಿಡಬೇಕು. 7 6 42. ಓಕೆ, 6 ಉಳಿತು ಇಲ್ಲಿ ನನಗೆ. 6 ಡಿವೈಡೆಡ್ ಬೈ 7 ಅವರ್ಸ್ ಬರುತ್ತೆ. 7 ಅವರ್ಸು ನನ್ನ ಟೈಮು, ಟೋಟಲ್ ಟೈಮ್ ಬೇಕಾಗುತ್ತೆ. ಆಪ್ಷನ್ ನೋಡೋಣ ಏನಿದೆ ಅಂತ. ಓಕೆ, ಎ ಬಿ ಸಿ ಡಿ ಆಪ್ಷನ್ ನೋಡಿದಾಗ ಆಪ್ಷನ್ ಸಿದಲ್ಲಿ ನನ್ನ ಆನ್ಸರ್ ಇದೆ 6/7 ಅವರ್ಸ್ ಅಂತ ಇದೆ. ಉಳಿದಿದ್ದೆಲ್ಲ ಆಪ್ಷನ್ನು ಬೇರೆ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇದು ಎರಡನೇ ಕ್ವಶನ್ನು. 3 ಪೈಪ್ಸ್ ಇದೆ ಇದರಲ್ಲಿ. ಎ ಬಿ ಸಿ ಆರ್ ಕನೆಕ್ಟೆಡ್ ಟು ಅ ಟ್ಯಾಂಕ್. ಎ ಕ್ಯಾನ್ ಪಿಲ್ ದ ಟ್ಯಾಂಕ್ ಇನ್ 4 hours ವೈಲ್ ಬಿ ಆ್ಯಂಡ್ ಸಿ ಎಂಟಿ ದ ಟ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎ ಪಿಲ್ ಮಾಡಿದರೆ ಬಿ ಮತ್ತು ಸಿ ಅದನ್ನು ಏನು ಮಾಡ್ತಾ ಇದೆ, ಅದನ್ನು ಎಂಟಿ ಮಾಡ್ತಾ ಇದೆ. ಎಷ್ಟೊತ್ತಲ್ಲಿ? 12 ಅವರ್ ಮತ್ತು 24 ಅವರ್ಸಲ್ಲಿ. ನಾನು ಬೇಸಿಕ್ ಕಾನ್ಸೆಪ್ಟಿಗೆ ಇಟ್ಕೊಂಡೆ ನಾನು ಬಿಡಿಸ್ತೀನಿ ಇಲ್ಲಿಗ. 3 ಪೈಪ್ ಇದೆ, ಎ ಬಿ ಆ್ಯಂಡ್ ಸಿ. ಎ ಏನು ಮಾಡ್ತಾ ಇದೆ, ಪಿಲ್ ಮಾಡ್ತಾ ಇದೆ. ಬಿ ಏನು ಮಾಡ್ತಾ ಇದೆ, ಬಿ ಅದನ್ನು ಎಂಟಿ ಮಾಡ್ತಾ ಇದೆ. ಬಿ ಮತ್ತು ಸಿ ಏನು ಮಾಡ್ತಾ ಇದೆ, ಇದು ಎಂಟಿ ಮಾಡ್ತಾ ಇದೆ. ಡೌನ್ವರ್ಡ್ಸ್ ಏರೋ ಹಾಕಿದ್ದೀನಿ ನಾನು, ಅಂದರೆ ಇದು ಎಂಟಿ ಮಾಡ್ತಾ ಇದೆ ಅಂತ. ಎ ಎಷ್ಟೊತ್ತಲ್ಲಿ ತುಂಬ್ತಾ ಇದೆ, ಎ ನನಗೆ 4 ಅವರ್ಸಲ್ಲಿ ತುಂಬ್ತಾ ಇದೆ. ಬಿ 12 ಅವರ್ಸಲ್ಲಿ ಎಂಟಿ ಮಾಡಿದ್ರೆ, ಸಿ 24 ಅವರ್ಸಲ್ಲಿ ಎಂಟಿ ಮಾಡ್ತಾ ಇದೆ. ಈಗ ಫಸ್ಟ್ ಕಾನ್ಸೆಪ್ಟಲ್ಲಿ ನಾನು ಎಲ್ ಸಿ ಎಮ್ ಕಂಡುಹಿಡ್ಕೋಬೇಕು, ಕರೆಕ್ಟ್? ಸೊ ಈ 24 12 4 ಅಂತ ನೋಡಿದಾಗ, ಸೊ ಯಾವುದು ದೊಡ್ಡ ಸಂಖ್ಯೆ? 24. ಇದು 12ರಿಂದನೂ ಭಾಗ ಹೋಗುತ್ತೆ, 4ರಿಂದನೂ ಭಾಗ ಹೋಗುತ್ತೆ. ಸೊ ಎಲ್ ಸಿ ಎಮ್ ನನಗೆ 24 ಬರುತ್ತೆ. ಸೊ ನನಗೆ ಎಲ್ ಸಿ ಎಮ್ 24 ಬರುತ್ತೆ. ಈ 24ರಿಂದ ಇದಕ್ಕೆ ಏನು ರಿಲೇಷನ್ ಇದೆ ಅಂತ ನೋಡ್ಬೇಕು. ಸೊ 24 ಲೀಟ್ರಿನ ಟ್ಯಾಂಕ್ ಇದೆ, 3 ಪೈಪ್ಸ್ಗಳಿದ್ದಾವೆ. ಎ ಏನು ಮಾಡುತ್ತೆ, ಇದರಿಂದ ಡಿವೈಡ್ ಮಾಡಿದ್ರೆ ಆಯಿತು. 4 6 24, 12 2 24, 24 1 24. ಬಟ್ ಇಲ್ಲಿ ಕ್ವಶನ್ ಇರೋದು, ಇದು ಎ ತುಂಬ್ತಾ ಇದೆ, ಇದು ಪ್ಲಸ್ ಹಾಕ್ತೀನಿ, ಇದು ಎಂಟಿ ಮಾಡ್ತಾ ಇದೆ, ಸೊ ಇದನ್ನು ಮೈನಸ್ ಮಾಡ್ತೀನಿ. ಇವಾಗ ಏನು ಕೊಟ್ಟಿದ್ದಾರೆ, ಇಫ್ 3 ಪೈಪ್ಸ್ ಓಪನ್ ಟುಗೆದರ್. ಸೊ 24 ಲೀಟ್ರಿನ ಟ್ಯಾಂಕ್ ಇದೆ, 3 ಪೈಪು ಒಟ್ಟಿಗೆ ವರ್ಕ್ ಮಾಡಿದರೆ 6 - 2 ಏನಾಯಿತು, 4 ಆಯಿತು. 4ರಲ್ಲಿ 1 ಹೋದರೆ 3 ಆಯಿತು. ಸೊ ಟೋಟಲ್ 1 ಗಂಟೆಗೆ 3 ಲೀಟರ್ನಷ್ಟು ಅಥವಾ 3 ಯೂನಿಟ್ ಅಷ್ಟು ತುಂಬುತ್ತೆ. 24 ಲೀಟ್ರಿನ ಟ್ಯಾಂಕು ಡಿವೈಡ್ ಬೈ 3 ಮಾಡಿದ್ರೆ 3 1 3 8 24 ಅವರ್ಸಲ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲೆಲ್ಲ. ಸೊ 8 ಅವರ್ಸ್ ಬೇಕಾಗುತ್ತೆ 3 ಒಟ್ಟಿಗೆ ಪಿಲ್ ಮಾಡೋದಕ್ಕೆ. ನೋಡಿ, ಹಾಗಿದ್ರೆ ಆಪ್ಷನಲ್ಲಿ ಏನಿದೆ ಅಂತ ನೋಡೋಣ. ಎಸ್, 8 ಅವರ್ಸ್ ಇದೆ. 8 ಅವರ್ಸ್ ಆಪ್ಷನ್ ಸಿ ದಲ್ಲಿ ಕಾಣಿಸ್ತಾ ಇದೆ. ಆಪ್ಷನ್ ಸಿ, 8 ಅವರ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಟೈಮ್ ರಿಕ್ವೈರ್ಡ್ ಬೈ ದ 2 pipes A and B working separately to fill the tank is 36 and 45 seconds respectively. Another pipe C can empty it in 30 seconds. Initially A, B are open for 7 seconds. How much more time required to
fill it completely. A, B are opened after 7 seconds, C is opened ಅಂತ ಕೊಟ್ಟಿದ್ದಾರೆ. ಈ ಕ್ವಶನಿನ ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟಿಗೆ ಇದರಲ್ಲಿ 3 ಪೈಪ್ ಇದೆ, ಅದಷ್ಟು ನನಗೆ ಗೊತ್ತಾಯಿತು. A, B ಮತ್ತು C ಅಂತ ಇದೆ. A, B ಸಪ್ರೇಟ್ಲಿ ವರ್ಕ್ ಮಾಡಿದಾಗ ಇದಕ್ಕೆ 36 ಸೆಕೆಂಡು, ಇದಕ್ಕೆ 45 ಸೆಕೆಂಡ್ ಬೇಕಾಗತ್ತೆ. ಬಟ್ ಸಿ ಅನ್ನೋ ಪೈಪ್ ಏನಿದೆ ದಟ್ ಈಸ್ ನೆಗೆಟಿವ್, ಇದು ಎಂಟಿ ಮಾಡ್ತಾ ಇದೆ. ಇದು ಎರಡು ತುಂಬ್ತಾ ಇದ್ರೆ ಇದು ಎಂಟಿ ಮಾಡ್ತಾ ಇದೆ. ಅದೆಷ್ಟೊತ್ತಲ್ಲಿ ಎಂಟಿ ಮಾಡುತ್ತೆ? 30 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. 30 ಸೆಕೆಂಡಲ್ಲಿ ಎಂಟಿ ಮಾಡುತ್ತೆ. ಸೊ ಟ್ಯಾಂಕ್ ಕೆಪಾಸಿಟಿ ನಾನು ಕಂಡುಹಿಡಿಬೇಕಂದ್ರೆ ಇದ್ರ 3ದು LCM ತಗೊಂಡ್ರೆ ನಂಗೆ 180 ಬರುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ಟ್ಯಾಂಕ್ ಕೆಪಾಸಿಟಿ ನನಗೆ ಗೊತ್ತಾಯಿತು, 3 ಸೇರಿ 180 ಲೀಟರ್ ಟ್ಯಾಂಕ್ ತುಂಬ್ತಾ ಇದೆ. 36 5ಲೆ, ಸೊ 45 4ಲೆ, 36ಲೆ. ಸೊ ಓಕೆ, ಇದು ಎರಡು ಏನು ಮಾಡ್ತಾ ಇದೆ, ಪಿಲ್ ಮಾಡ್ತಾ ಇದೆ. ಇದು ಪ್ಲಸ್ ಹಾಕ್ತೀನಿ. 6 ಏನಿದೆ ಇದು ಮೈನಸ್, ಯಾಕಂದರೆ ಇದು ಎಂಟಿ ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ವಶನಲ್ಲಿ ಇರೋ ಟ್ವಿಸ್ಟ್ ಏನಂದರೆ A, B ಆರ್ ಓಪನ್ ಫಾರ್ 7 ಸೆಕೆಂಡ್ಸ್. A ಮತ್ತು B ಏನು ಮಾಡುತ್ತೆ, ಒಟ್ಟಿಗೆ ವರ್ಕ್ ಮಾಡಿದರೆ ಈ 5 + 4 9 ಯೂನಿಟ್ಸ್ ವರ್ಕ್ ಮಾಡುತ್ತೆ. ಕರೆಕ್ಟಾ? ಇದು ಎರಡು 7 ಸೆಕೆಂಡ್ ವರ್ಕ್ ಮಾಡಿದೆ. 7 ಸೆಕೆಂಡ್ ಮಾಡಿದ್ರೆ 7 9ಲೆ 63 ಆಗುತ್ತೆ. 63 ಯೂನಿಟ್ ಅಷ್ಟು ತುಂಬಿದೆ. 180 ಇತ್ತು, 63 ಯೂನಿಟ್ ಅಷ್ಟು ತುಂಬಿದರೆ ನನಗೆ ಎಷ್ಟು ಉಳಿಯುತ್ತೆ? 10ರಲ್ಲಿ 3 ಹೋದರೆ 7 ಉಳಿಯುತ್ತೆ. ಇಲ್ಲಿ 7 ಉಳಿತು. 7ರಲ್ಲಿ 6 ಹೋದರೆ 1 ಉಳಿಯುತ್ತೆ. ಇಲ್ಲೂ ಒಂದಿದೆ. 117 ಲೀಟರ್ಸ್ ಅಷ್ಟು ಇನ್ನೂ ನೀರು ತುಂಬಲಿಕ್ಕಿದೆ. ಇಷ್ಟು ಬ್ಯಾಲೆನ್ಸ್ ಉಳ್ಕೊಂಡಿದೆ. ಇಷ್ಟು ಆಲ್ರೆಡಿ 7 ಸೆಕೆಂಡಲ್ಲಿ ತುಂಬಾಗಿದೆ. ಸಿ ಈಸ್ ಓಪನ್ ನಾವು. ಈಗೇನು ಮಾಡುತ್ತೆ, ಸಿ ಅನ್ನು ಓಪನ್ ಮಾಡಿದೆ. ಸಿ ಎಂಟಿ ಮಾಡ್ತಾ ಇದೆ ಅಲ್ವಾ? ಸೊ ಇದಕ್ಕೆ ನೆಟ್ ಇಫೆಕ್ಟ್ ಏನಾಗುತ್ತೆ? 5 4 9, 9ರಲ್ಲಿ 6 ಹೋಗಬೇಕು. 6 ಹೋದರೆ 3 ಉಳಿಯುತ್ತೆ. ಸೊ 3 ಲೀಟ್ರು ಪ್ರತಿ ಗಂಟೆಗೆ ಅಥವಾ ಏನು ಕೊಟ್ಟಿದ್ದಾರೆ, ಪ್ರತಿ ಸೆಕೆಂಡಿಗೆ ತುಂಬುತ್ತೆ. ಸೊ 117 ಲೀಟರ್ ಇದೆ. 117 ಲೀಟರ್ ಡಿವೈಡೆಡ್ ಬೈ ಪ್ರತಿ ಸೆಕೆಂಡಿಗೆ 3 ಲೀಟರ್ ತುಂಬುತ್ತೆ. 3 ಇಂದ ಇದಕ್ಕೆ ಡಿವೈಡ್ ಮಾಡಿದ್ರೆ 3 3ಲೆ 9, 2 ಉಳಿತು, 3 9ಲೆ. ಸೊ 39 ಬರುತ್ತೆ. 39 ಏನಿದೆ ಅದು ಸೆಕೆಂಡ್ಸಲ್ಲಿ, ಯಾಕಂದರೆ ಆಪ್ಷನಲ್ಲೆಲ್ಲ ಅಂದರೆ ಕ್ವಶನಲ್ಲಿ ಕೊಟ್ಟಿರೋದೆಲ್ಲ ಸೆಕೆಂಡ್ಸಲ್ಲೇ ಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ 39 ಸೆಕೆಂಡ್ ಆಪ್ಷನಲ್ಲಿ ಇದೆಯಾ ನೋಡೋಣ. ರಿಮೈನಿಂಗ್ ಟೈಮ್, ಎಸ್, ಆಪ್ಷನ್ ಬಿದಲ್ಲಿ 39 ಸೆಕೆಂಡ್ಸ್ ಕೊಟ್ಟಿದ್ದಾರೆ. 39 ಸೆಕೆಂಡ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಸಾಲ್ವ್ ಮಾಡೋಣ ಇವಾಗ. ಸೊ ಇದು 4ನೇ ಕ್ವಶನ್ನು. Pipe A can fill in 20 minutes, B can fill in 30 minutes. Both the pipes are open together after 8 minutes. B is closed. In how many more minutes will pipe A can complete? Exactly same ಇದೆ, ಹಳೆ ಕ್ವಶನ್ ಥರನೇ. ನಾನು ಕೊಟ್ಟಿರೋದನ್ನು ಬರ್ಕೋತೀನಿ. A ಮತ್ತು B ಅಂತ 2 ಪೈಪ್ ಇದೆ. ಇದು 20 ನಿಮಿಷದಲ್ಲಿ ತುಂಬುತ್ತೆ. B ಪೈಪ್ ಏನು ಮಾಡುತ್ತೆ, 30 ಮಿನಿಟ್ಸಲ್ಲಿ ತುಂಬುತ್ತೆ. ಇದರ LCM ಮಾಡಿದ್ರೆ ನಂಗೆ ಟ್ಯಾಂಕ್ ಕೆಪಾಸಿಟಿ ಗೊತ್ತಾಗುತ್ತೆ. LCM ಏನಿದೆ 60 ಮಿನಿಟ್ಸ್ ಬರುತ್ತೆ ಇದರದ್ದು, ಯಾಕಂದರೆ 2ರಿಂದನೂ ಭಾಗ ಹೋಗುವಾಗ LCM ಬರುತ್ತೆ. ಸೊ 60 ಅದು 2 ಮಗ್ಗಿಲಿ ಬಂದಿದೆ, 60 ಬರುತ್ತೆ. ನೀವು ಬೇಕಾದ್ರೆ LCM ಮಾಡಿ ನೋಡಿ. 60 ಯೂನಿಟ್ಸ್ ಅಂದರೆ 60 ಲೀಟ್ರಿನ ಟ್ಯಾಂಕ್ ಇದೆ. 23ಲೆ 60, 32ಲೆ 60. ಸೊ ಇದು 3 ಲೀಟ್ರ್ ತುಂಬುತ್ತೆ, ಇದು 2 ಲೀಟ್ರ್ ತುಂಬುತ್ತೆ ಪ್ರತಿ ಮಿನಿಟಿಗೆ. 60 ಲೀಟ್ರಿನ ಟ್ಯಾಂಕ್ ಇದೆ. 8 ಮಿನಿಟ್ ತುಂಬಿದ್ದಾರೆ. 8 ಮಿನಿಟು 3 2 5 5 ಮಾಡಿದರೆ 40 ಸಿಗುತ್ತೆ. ಸೊ 40 ಲೀಟರ್ ಆಲ್ರೆಡಿ ತುಂಬಾಗಿದೆ. ಸೊ 60ರಲ್ಲಿ 40ನ್ನು ಮೈನಸ್ ಮಾಡಿದರೆ 20 ಲೀಟರ್ ಇನ್ನೂ ಬ್ಯಾಲೆನ್ಸ್ ಉಳ್ಕೊಂಡಿದೆ ಟ್ಯಾಂಕನ್ನು ತುಂಬೋದಕ್ಕೆ. ಇನ್ ಹೌ ಮೆನಿ ಮೋರ್ ಮಿನಿಟ್ಸ್ A ಕ್ಯಾನ್ ಪಿಲ್ ದ ರಿಮೈನಿಂಗ್? B ಕ್ಲೋಸ್ ಮಾಡಿದ್ದಾರೆ. B ಯನ್ನು ಕ್ಲೋಸ್ ಮಾಡಿದ್ರೆ ನನಗೆ A ಕೆಪಾಸಿಟಿ 3. ಸೊ ಇದನ್ನು ಡಿವೈಡ್ ಬೈ 3 ಮಾಡಿದ್ರೆ 3 6ಲೆ 18, 2 ಉಳಿಯುತ್ತೆ. 2/3 ಕ್ವಶನಲ್ಲಿ ಎಲ್ಲ ಕೊಟ್ಟಿರೋದು ಮಿನಿಟ್ಸಲ್ಲಿದೆ. 2/3 ಮಿನಿಟ್ಸ್. 6 2/3 ಮಿನಿಟ್ಸಲ್ಲಿ ರಿಮೈನಿಂಗ್ ಟ್ಯಾಂಕನ್ನು ತುಂಬೋದಕ್ಕೆ Aಗೆ ಬೇಕಾಗುತ್ತೆ. ಎಸ್, ಆಪ್ಷನ್ ಬಿದಲ್ಲಿ ಆನ್ಸರ್ ಕಾಣಿಸ್ತಾ ಇದೆ. 6 2/3 ಮಿನಿಟ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಬನ್ನಿ ಹಾಗಿದ್ರೆ 5ನೇ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ 5ನೇ ಕ್ವಶನಲ್ಲಿ ಪೈಪ್ X ಕ್ಯಾನ್ ಪಿಲ್ ದ ಟ್ಯಾಂಕ್ ಇನ್ 18 ಮಿನಿಟ್ಸ್, Y ಕ್ಯಾನ್ ಪಿಲ್ ಇನ್ 36 ಮಿನಿಟ್ಸ್. ಬೋತ್ ದ ಪೈಪ್ಸ್ ಆರ್ ಓಪನ್ ಆಫ್ಟರ್ 6 ಮಿನಿಟ್ಸ್. ಪೈಪ್ Y ಈಸ್ ಕ್ಲೋಸ್ಡ್ ಇನ್ ಹೌ ಮಚ್ ಮೋರ್? ಸೇಮ್ ಟೈಪ್ ಆಫ್ ಕ್ವಶನ್. ಈಗೇನು ಮಾಡ್ತೀನಿ ನಾನು, X ಬರ್ಕೋತೀನಿ, Y ಬರ್ಕೋತೀನಿ, 18 ಅಂತ ಬರ್ಕೋತೀನಿ, 36 ಅಂತ ಬರ್ಕೋತೀನಿ. ಸೊ ಇಲ್ಲಿ LCM ಮಾಡ್ತೀನಿ. LCM ಮಾಡಿದಾಗ ನನಗೆ 36 ಬರುತ್ತೆ. 36 ಲೀಟ್ರಿನ ಟ್ಯಾಂಕು. ಇದು ಎರಡನ್ನು ನಾನು ಹೀಗೆ ಮಾಡ್ತೀನಿ. 18 2ಲೆ, 36 1ಲೆ. ಸೊ 2 ಟ್ಯಾಂಕು ಪಿಲ್ ಮಾಡ್ತಾ ಇದೆ. ಸೊ ಅಪ್ವರ್ಡ್ಸ್ ಏರೋ ಇದೆ. ಸೊ ಇದು ಪ್ಲಸ್, ಇದು ಪ್ಲಸ್ಸು. ಸೊ ಈಗೇನು ಮಾಡಿದರೆ 6 ನಿಮಿಷದ ತನಕ ಇದು ಒಟ್ಟಿಗೆ ವರ್ಕ್ ಮಾಡಿದೆ. ಸೊ ಹಾಗಾಗಿ 3 ಯೂನಿಟ್ಸ್ ಟೋಟಲ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ 6 ಮಿನಿಟ್ ಅಂದರೆ ಸೊ 6 × 3 18 ಲೀಟರ್ಸ್ ಆಫ್ ಕಾಂಟ್ರಿಬ್ಯೂಷನ್. 36ಅಲ್ಲಿ 18 ಹೋದರೆ ರಿಮೈನಿಂಗ್ 18 ಲೀಟರ್ಸ್ ಆಫ್ ಇನ್ನು ನೀರು ತುಂಬಲಿಕ್ಕೆ ಬ್ಯಾಲೆನ್ಸ್ ಇದೆ ಟ್ಯಾಂಕಲ್ಲಿ. ಈಗ ಪೈಪ್ Y ಅನ್ನು ಕ್ಲೋಸ್ ಮಾಡಿದರೆ ಇದರ ಕೆಪಾಸಿಟಿ 2. ಸೊ ಇಲ್ಲಿ ಡಿವೈಡ್ ಬೈ 2 ಮಾಡಿದರೆ 2 1ಲೆ 2 9ಲೆ. ಸೊ 9 ಉಳಿಯುತ್ತೆ. 9 ಏನಿದು ಎಲ್ಲ ಕ್ವಶನಲ್ಲಿರೋ ಪ್ಯಾರಾಮೀಟರ್ಸ್ ಮಿನಿಟ್ಸಲ್ಲಿರೋದ್ರಿಂದ 9 ಮಿನಿಟ್ ಬೇಕಾಗತ್ತೆ ರಿಮೈನಿಂಗ್ ಪಾರ್ಟ್ Xಗೆ ಪಿಲ್ ಮಾಡಲಿಕ್ಕೆ.
ಆಪ್ಷನಲ್ಲಿ ಏನಿದೆ ನೋಡೋಣ. 9 ಮಿನಿಟ್ ಇದ್ದರೆ ಎಸ್, ಆಪ್ಷನ್ ಸಿದಲ್ಲಿ 9 ಮಿನಿಟ್ ನನಗೆ ಕಾಣ್ತಾ ಇದೆ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.